ನಿಮಿಷ ಕೂತ್ಕೋ. ಪೂರ್ಣಿ, ಇದೆಲ್ಲ ನಿನಗೆ. ನನಗಿದ್ಯಾವುದು ಬೇಡ ಅಮ್ಮ. ಬೇಡ ಅನ್ನೋ ಹಾಗೇ ಇಲ್ಲ. ಈ ಒಡವೆ ನಿನ್ನ ಅಜ್ಜಿದು, ಇದು ನಿನ್ನ ಹತ್ರನೇ ಇರಬೇಕು. ಪೂರ್ಣಿ, ತಂದೆ ತಾಯಿಯಾಗಿ ನಾವು ನಿನ್ನನ್ನು ಸಾಕೋಕ್ಕಾಗಲಿಲ್ಲ, ಬೆಳೆಸೋಕ್ಕಾಗಲಿಲ್ಲ, ನಿನ್ನ ಇಷ್ಟ ಕಷ್ಟಗಳನ್ನು ಕೇಳಲಿಲ್ಲ. ಕೊನೆ ಪಕ್ಷ ನಿನ್ನ ಮದುವೆನೂ ಮಾಡೋಕ್ಕೆ ಕೊಡೋಕ್ಕಾಗಲಿಲ್ಲ. ಈಗಲಾದರೂ ಇದನ್ನು ನಮ್ಮ ಸಮಾಧಾನಕ್ಕೆ, ನಮ್ಮ ನೆನಪಿಗೆ ಅಂತ ಇಟ್ಕೊ. ಎಲ್ಲಿ 3 ಜನ ಈ ಕಡೆ ನೋಡಿ. ದೀಪು, ಇನ್ನು ಮುಂದೆ ನಿನ್ನ ಜವಾಬ್ದಾರಿನ ನಿನ್ನ ಅಕ್ಕನಿಗೆ ವಹಿಸಿ ನಾವಿಬ್ಬರು ಒಂದಷ್ಟು ದಿನ ದೂರ ಹೋಗ್ತಿದ್ವಿ. ಇನ್ನು ಮುಂದೆ ನೀವಿಬ್ಬರು ನಗ್ನಗ್ತಾ ಹೊಂದ್ಕೊಂಡು ಬಾಳಬೇಕು. ಆ ದೇವ್ರ ದಯೆಯಿಂದ ನೀವಿಬ್ಬರು ಒಂದೇ ಮನೆ ಸೊಸೆಯಾಗಿದ್ದೀರ. ಆ ದೇವರೇ ನಿಮ್ಮನ್ನು ಒಂದು ಮಾಡಿದ್ದಾನೆ. ಇನ್ನು ಮುಂದೆ ಏನಿದ್ರು ನೀವಿಬ್ಬರು ಮನಸ್ಫೂರ್ತಿಯಾಗಿ ಒಂದಾಗಬೇಕು ಅಷ್ಟೆ. ನಮ್ಮ ಮಕ್ಕಳಿಬ್ಬರು ನಗ್ನಗ್ತಾ ಜೀವನ ನಡೆಸಬೇಕು ಅಷ್ಟೇ ಈ ಅಪ್ಪ ಅಮ್ಮನ ಕನಸು. ನಾವಿನ್ನು ಬರ್ತೀವಿ ಮಗಳೇ. ಅವಿನಾಶ್, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯೋಚನೆ ಮಾಡಬೇಡಿ, ನಿಮ್ಮಿಬ್ಬರು ಮಕ್ಕಳು ಇಲ್ಲಿ ಚೆನ್ನಾಗಿರ್ತಾರೆ. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಗುರುಗಳೇ, ನೀವಿನ್ನೂ ತಮಾಷೆ ಮಾಡೋದು ಬಿಟ್ಟಿಲ್ವಾ? ಅಲ್ಲ, ನೆನ್ನೆ ರಾತ್ರಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ನೀವು ಮಲಗಿದ್ರಿ. ತೊಂದರೆ ಕೊಡೋದು ಬೇಡ ಅಂತ ಹೇಳ್ಸಕ್ಕೆ ಹೋಗ್ಲಿಲ್ಲ ಅಷ್ಟೇ. ಈಗ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ಮು. ಆ ಇನ್ಹೇಲರ್ ಎಲ್ಲೋ ಇಟ್ಬಿಟ್ಟಿದ್ದೆ, ಅದರಿಂದ ಸ್ವಲ್ಪ ಗೊಂದಲ ಆಯ್ತು ಅಷ್ಟೆ. ನೀವು ಸ್ವಲ್ಪ ಹುಷಾರಾಗಿರಬೇಕು. ಸಂಜೆ ಹೊತ್ತು ವಾಕ್ ಮಾಡಿ, ರೂಮಲ್ಲಿ ಗಾಳಿ ಬೆಳಕು ಬರೋ ಥರ ಕಿಟಕಿನ ಓಪನ್ ಮಾಡಿ ಇಟ್ಕೊಳ್ಳಿ. ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿ ತಗೋತಿದ್ದೀರಲ್ವಾ? ಓ, ಎಲ್ಲ ತಗೋತಾ ಇದ್ದೀನಿ, ನೀನೇನು ಯೋಚನೆ ಮಾಡ. ಅಪ್ಪ, ತಿಂಡಿ ತಿನ್ನು. ಅಪ್ಪ, ತಿಂಡಿಗೂ ಮುಂಚೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕಿತ್ತಲ್ಲ, ತಗೊಂಡ್ಯಾ? ತಗೊಂಡೆ. ಸರಿ, ತಿಂಡಿ ಆದ್ಮೇಲೆ ಯಾವ್ಯಾವ ಟ್ಯಾಬ್ಲೆಟ್ಸ್ ತಗೊಳ್ಬೇಕೋ ಅದನ್ನೆಲ್ಲ ನಾನು ಕೊಡ್ತೀನಿ. ಸರಿ, ನನ್ನ ಜೊತೆ ಬರ್ತಾ ಇಲ್ವಾ? ಇಲ್ಲ ಸಮರ್ಥ್, ಇವತ್ತು ನೀನು ಒಬ್ಬನೇ ಹೋಗ್ಬಾ, ನಾನು ಮನೇಲೇ ಇರ್ತೀನಿ. ಸಂಧಿಂಗೆ ಇವತ್ತು ತುಂಬ ಕೆಲಸ ಇದೆಯಂತೆ. ಅಂಕಲ್ ಬೇರೆ ಮನೆಯಲ್ಲಿಲ್ಲ, ಆಮೇಲೆ ಅಪ್ಪ ಒಬ್ಬರೇ ಆಗ್ಬಿಡ್ತಾರೆ. ನಾನು ಅಪ್ಪನ ಜೊತೆ ಇಲ್ಲೇ ಇರ್ತೀನಿ. ನನಗೇನಮ್ಮ ಆಗಿದೆ, ಆರಾಮಾಗಿರ್ತೀನಿ. ನೀವು ಹೋಗಿ ಬನ್ನಿ. ಮದುವೆ ಮನೆಗೆ ಹೋದರೆ ಒಂದಷ್ಟು ಚೇಂಜ್ ಇರುತ್ತೆ, ಜನ ಸಿಗ್ತಾರೆ, ಮಾತಾಡೋದು ಖುಷಿ ಆಗುತ್ತೆ. ಇಲ್ಲಪ್ಪ, ಇಂಥ ಟೈಮಲ್ಲಿ ನೀನೊಬ್ಬನ್ನೇ ಬಿಟ್ಟು ಹೋಗೋ ಧೈರ್ಯ ನನಗಂತೂ ಇಲ್ಲ. ನೆನ್ನೆ ನಿಂಗೆ ಹುಷಾರಿಲ್ಲ ಅಂತ ಅಂದಾಗ ನನಗೆ ಕೈ ಕಾಲೇ ಆಡಲಿಲ್ಲ, ಗೊತ್ತಾ? ಅದು ನಿಜಾನೇ. ಮನಸ್ಸೆಲ್ಲ ಇಲ್ಲಿದ್ದು ಇವಳು ಮಾತ್ರ ಅಲ್ಲಿದ್ದರೆ ಚೆನ್ನಾಗಿರಲ್ಲ. ಅದು ಅಲ್ಲದೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಜಾಸ್ತಿ ಕಾರ್ಯಗಳಾಗಲಿ ಶಾಸ್ತ್ರಗಳಾಗಲಿ ಏನಿರಲ್ಲ. ಸಿರಿ ಇಲ್ಲೇ ಇದ್ದು ನಾಳೆ ಬೇಕಾದ್ರೆ ಬರಲಿ. ನಾನು ಬರ್ತೀನಿ ಗುರುಗಳೇ. ಆಯ್ತು. ಸಿರಿ, ನಾನು ಹೊರಡ್ತೀನಿ. ಸರಿ, ಹುಷಾರು ಸಮರ್ಥ್. ಆಮೇಲೆ ಅಮ್ಮನ್ನ ಮತ್ತೆ ನಿಧಿನ ಎಲ್ರೂ ಕೇಳಿದೆ ಅಂತ ಹೇಳಿ.
ಸರಿ ಆಯಿತು, ಹೇಳ್ತೀನಿ. ನೀವು ಹುಷಾರು, ಏನಾದರೂ ಫೋನ್ ಮಾಡಿ. ಅಪ್ಪ, ಏನಪ್ಪ ಇದೆಲ್ಲ? ಅದು ನನ್ನ ಮಗಳು ನನ್ನನ್ನೇ ಚಿಕ್ಕ ಮಗುವಿನ ಥರ ನೋಡ್ಕೊಳ್ಳೋ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ನಿಜ ಹೇಳಬೇಕು ಅಂದರೆ ನೀ ನನ್ನ ಮಗಳಲ್ಲ, ನಮ್ಮ ಅಮ್ಮನ ಥರ ಕಾಣಿಸ್ತಾ ಇದೆಯಾ. ನಾನು ಇನ್ನೆಷ್ಟು ದಿವಸ ಇರ್ತೀನೋ ಏನೋ, ಅಲ್ಲಿವರೆಗೂ ನಿನ್ನನ್ನು ಸಂತೋಷವಾಗಿ ನೋಡಬೇಕು, ಅಷ್ಟೇ ನನ್ನ ಆಸೆ. ಅಪ್ಪ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಿಜಾನೇ ಹೇಳ್ತಾ ಇದ್ದೆ. ನಾನು ಹೋಗೋಕ್ಕೆ ಮುಂಚೆ ನಂದು ಅಂತ ಕೆಲವು ಜವಾಬ್ದಾರಿಗಳಿದೆ, ಅದನ್ನೆಲ್ಲ ಮುಗಿಸಿ ನೀನು ನಗ್ನಗ್ತಾ ಇರೋದನ್ನು ನೋಡಿ ಕಣ್ಣು ಮುಚ್ಕೋಬೇಕು, ಅಷ್ಟೇ ನನ್ನ ಆಸೆ. ನೀನು ಹೀಗೆಲ್ಲ ಮಾತಾಡ್ಬೇಡಪ್ಪ. ನೀನು ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತೀಯ? ನಿಂಗೇನು ಆಗಲ್ಲ. ನನಗೆ ತವರು ಅಂತ ಇರೋದು ನೀನೊಬ್ಬನೇ. ನಿಂಗೇನು ಆಗ್ದಲ್ಲೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಮತ್ತಿನ್ ಯಾವತ್ತೂ ಹೀಗೆಲ್ಲ ಮಾತಾಡಬಾರ್ದು.